ವೆಲ್ಕಮ್ ಟು ಅ ನ್ಯೂ ವಿಡಿಯೋ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಕ್ಯಾಶ್ ಬುಕ್. ಸೊ ಕ್ಯಾಶ್ ಬುಕ್ ಅಂದ್ರೇನು? ಕ್ಯಾಶ್ ಬುಕ್ ಈಸ್ ಅ ಬುಕ್ ಯೂಸ್ ಟು ರೆಕಾರ್ಡ್ ಆಲ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಫ್ ಅ ಬಿಸ್ನೆಸ್. ಹೌದು, ಬಿಸ್ನೆಸ್ಸು ಕ್ಯಾಶ್ ಬುಕ್ನ ಮೇಂಟೈನ್ ಮಾಡಿರುತ್ತೆ. ಕ್ಯಾಶ್ ಬುಕ್ ಅಂದರೆ ಇದರಲ್ಲಿ ನಾವು ಬಿಸ್ನೆಸ್ಸಿನ ಕ್ಯಾಶಲ್ಲಿ ಡೀಲ್ ಮಾಡಿರೋ ಟ್ರಾನ್ಸಾಕ್ಷನ್ನ ಹಾಗೆ ಮತ್ತು ಬ್ಯಾಂಕಲ್ಲಿ ಡೀಲ್ ಮಾಡಿರೋಂಥ ಟ್ರಾನ್ಸಾಕ್ಷನ್ನ ನಾವು ರೆಕಾರ್ಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕ್ಯಾಶ್ ರಿಸೀವ್ ಯಾವಾಗಾಗುತ್ತೆ? ಗೂಡ್ಸ್ನ ಸೇಲ್ ಮಾಡಿದಾಗ ಅಥವಾ ರೆಂಟ್ ರಿಸೀವ್ ಮಾಡಿದಾಗ ಅಥವಾ ಕಮಿಷನ್ ರಿಸೀವ್ ಮಾಡಿದಾಗ ಈ ಥರ ವೇರೆವರ್ ನಾವು ಕ್ಯಾಶನ್ನು ರಿಸೀವ್ ಮಾಡ್ತೀವಿ. ಈ ಥರ ಕ್ಯಾಶ್ ಎಂಟ್ರೀಸ್ನ ನಾವು ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಹಾಗೆ ಕ್ಯಾಶ್ ಎಲ್ಲೆಲ್ಲಿ ಪೇ ಮಾಡ್ತೀವಿ? ಪರ್ಚೇಸ್ ಆಫ್ ಗೂಡ್ಸು ಅಥವಾ ರೆಂಟ್ ಪೇ ಮಾಡ್ತೀವಿ, ಕಮಿಷನ್ ಪೇ ಮಾಡಿರ್ತೀವಿ, ವೇಜಸ್ ಪೇ ಮಾಡಿರ್ತೀವಿ. ಈ ಥರ ಟ್ರಾನ್ಸಾಕ್ಷನಲ್ಲಿ ನಾವು ಕ್ಯಾಶ್ನ ಪೇ ಮಾಡ್ತೀವಿ. ಸೊ ಈ ಥರ ಕ್ಯಾಶ್ ಪೇ ಆಗಿರೋ ಟ್ರಾನ್ಸಾಕ್ಷನ್ನು ನಾವು ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಹಾಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಹೌದು, ಬ್ಯಾಂಕ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ನವಡೇಸ್ ಅಂತ ಅಲ್ಲ, ಸುಮಾರು ವರ್ಷಗಳ ಹಿಂದೆನೂ ಕೂಡ ಬ್ಯಾಂಕ್ ಯಾವಾಗ ಡೆವಲಪ್ ಆಗಿದೆಯೋ ಆವಾಗಿಂದನೂ ಕೂಡ ನಾವು ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ನ ಶುರು ಮಾಡಿರ್ತೀವಿ. ಸಿನ್ಸ್ ನಾವು ಒಂದು ಬಿಸ್ನೆಸ್ ಮ್ಯಾನ್ ಅಂದರೆ ಅವನು ಬ್ಯಾಂಕ್ ಥ್ರೂ ಟ್ರಾನ್ಸಾಕ್ಷನ್ನ ವರ್ಕ್ ಮಾಡಬೇಕಂದ್ರೆ ಹಿ ಹ್ಯಾಸ್ ಟು ಓಪನ್ ಅ ಕರೆಂಟ್ ಅಕೌಂಟ್ ಇನ್ ಬ್ಯಾಂಕ್. ಸೊ ಅಲ್ಲಿ ಅವನ ಬಿಸ್ನೆಸ್ ಟ್ರಾನ್ಸಾಕ್ಷನ್ನು ರೆಕಾರ್ಡ್ ಆಗ್ತಾ ಹೋಗುತ್ತೆ. ಸೊ ಅವನ ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ಬ್ಯಾಂಕಲ್ಲಿ ಮಾಡಿರೋ ಟ್ರಾನ್ಸಾಕ್ಷನ್ನು ಕೂಡ ನಾವು ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಎ ಅನ್ನೋ ಒಂದು ಕಂಪ್ನಿ ಇದೆ. ಅವನು ಕ್ಯಾಶ್ ಟ್ರಾನ್ಸಾಕ್ಷನ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್, ವೆದರ್ ಅದು ಪೇಮೆಂಟ್ ಆಗಿರ್ಬೋದು ಅಥವಾ ರಿಸಿಪ್ಟ್ ಆಗಿರ್ಬೋದು. ನಾನು ಹೇಳಿದ್ದೀನಿ ಪೇಮೆಂಟ್ ಯಾವಾಗ ಮಾಡ್ಬೋದು ಅಂತ. ಪರ್ಚೇಸ್ ಮಾಡಿದಾಗ ಅಥವಾ ರೆಂಟ್ ಪೇ ಮಾಡಿದಾಗ, ಕಮಿಷನ್ ಪೇ ಮಾಡಿದಾಗ ಅಥವಾ ವೇಜಸ್ ಪೇ ಮಾಡಿದಾಗ ಈ ಟೈಮಲ್ಲೆಲ್ಲ ಪೇಮೆಂಟ್ ಆಗುತ್ತೆ. ರಿಸಿಪ್ಟು ಎಟ್ ಅಪೋಸಿಟ್ ಕಂಡೀಷನ್ಸ್, ಗೂಡ್ಸ್ನ ಸೇಲ್ ಮಾಡಿದಾಗ ಅಥವಾ ಕಮಿಷನ್ ರಿಸೀವ್ ಮಾಡಿದಾಗ, ರೆಂಟ್ ರಿಸೀವ್ ಮಾಡಿದಾಗ, ಇಂಟ್ರೆಸ್ಟ್ ರಿಸೀವ್ ಮಾಡಿದಾಗ ಈ ಥರ ಕಂಡೀಷನಲ್ಲೆಲ್ಲ ರಿಸಿಪ್ಟ್ ಆಗುತ್ತೆ. ಇದು ಮೇ ಬಿ ಬ್ಯಾಂಕ್ ಥ್ರೂ ಆಗಿರ್ಬೋದು, ಇದು ಮೇ ಬಿ ಡೈರೆಕ್ಟ್ ಕ್ಯಾಶ್ ಥ್ರೂ ಆಗಿರ್ಬೋದು. ಈ ಥರ ಟ್ರಾನ್ಸಾಕ್ಷನ್ನೆಲ್ಲ ನಾವು ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ಅ ಮೀನಿಂಗ್ ಅಬೌಟ್ ಕ್ಯಾಶ್ ಬುಕ್. ಹಾಗಿದ್ರೆ ಕ್ಯಾಶ್ ಬುಕ್ಕಲ್ಲಿ 2 ಟೈಪ್ಸ್ ಆಫ್ ಕ್ಯಾಶ್ ಬುಕ್ ಇದೆ. ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಮತ್ತು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಇದೆ. ಹಾಗಿದ್ರೆ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂದರೆ ಏನಂತ ನೋಡ್ತಾ ಹೋಗೋಣ. ಇನ್ ದಿಸ್ ಬುಕ್ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಫ್ ಅ ಬಿಸ್ನೆಸ್ ಈಸ್ ರೆಕಾರ್ಡೆಡ್. ಹೌದು, ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಬಿಸ್ನೆಸ್ಸು ಓನ್ಲಿ ಕ್ಯಾಶಲ್ಲಿ ರಿಸಿಪ್ಟ್ ಮಾಡಿರೋದನ್ನು ಅಥವಾ ಕ್ಯಾಶಲ್ಲಿ ಪೇ ಮಾಡಿರೋದನ್ನು ಟ್ರಾನ್ಸಾಕ್ಷನ್ನ, ಫಾರ್ ಎಕ್ಸಾಂಪಲ್ ಗೂಡ್ಸ್ನ ಪರ್ಚೇಸ್ ಮಾಡಿದರು 20,000ಗೆ, ಗೂಡ್ಸ್ನ ಸೇಲ್ ಮಾಡಿದರು 20,000ಗೆ, ಬರೀ ಕ್ಯಾಶಲ್ಲಿ ರಿಸಿಪ್ಟ್ ಪೇಮೆಂಟ್ ಆಗಿರೋ ಕ್ಯಾಶ್ ಟ್ರಾನ್ಸಾಕ್ಷನ್ನ ಮಾತ್ರ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಇಲ್ಲಿ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಆಗುತ್ತೆ. ಸೊ ಅದಕ್ಕೆ ನಾವು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಹೇಳ್ತೀವಿ. ಇನ್ನು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂದರೆ ಇಟ್ ರೆಕಾರ್ಡ್ಸ್ ಬೋತ್ ಕ್ಯಾಶ್ ಪ್ಲಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಫ್ ಅ ಬಿಸ್ನೆಸ್. ಬ್ಯಾಂಕ್ ಬ್ಯಾಲೆನ್ಸ್, ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಬ್ಯಾಲೆನ್ಸ್. ಹೌದು, ನಾವು ಆಲ್ರೆಡಿ ಹೇಳ್ದಂಗೆ ಬಿಸ್ನೆಸ್ಸು ಟ್ರಾನ್ಸಾಕ್ಷನ್ನ ಕಂಡಕ್ಟ್ ಮಾಡಬೇಕಾದ್ರೆ ಒಂದು ಬಿಸ್ನೆಸ್ ಎಕ್ಸಿಸ್ಟ್ ಆಗಬೇಕಾದ್ರೆ ಹಿ ಹ್ಯಾಸ್ ಟು ಓಪನ್ ಅ ಕರೆಂಟ್ ಅಕೌಂಟ್ ಇನ್ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡೇ ಇರುತ್ತೆ. ಸೊ ಆಬ್ವಿಯಸ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದೇ ಇರುತ್ತೆ. ಸೊ ಇದು ನಮ್ಮ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಬರುತ್ತೆ. ಪರ್ಚೇಸ್ ಅ ಗೂಡ್ಸ್ ಥ್ರೂ ಚೆಕ್ ₹20,000. ಹೌದು, ಯಾವುದೇ ಗೂಡ್ಸ್ನ ಚೆಕ್ ರೂಪಲ್ಲಿ ಆದರೂ ಪರ್ಚೇಸ್ ಮಾಡಲಿ, ಸೇಲ್ ಮಾಡಿದಾಗ ಚೆಕ್ ರೂಪದಲ್ಲಾದರೂ ಸೇಲ್ ಮಾಡಲಿ, ಕ್ಯಾಶ್ ರೂಪದಲ್ಲಾದರೂ ಸೇಲ್ ಮಾಡಲಿ, ಬೋತ್ ಎರಡನ್ನೂ ಮೇಂಟೈನ್ ಮಾಡಿರೋದನ್ನು ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟು ಕ್ಯಾಶ್ ಬುಕ್ ಮತ್ತು ಟೈಪ್ಸ್. ಹಾಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please do subscribe to our channel for more new videos.